ಅವರಿಗೆ ಕಚ್ಚಿ ಸಾಯಿಸ್ಬಿಡುತ್ತೆ. ಸಾಕಷ್ಟು ಸವಾಲುಗಳನ್ನು ಈ ಒಂದು ಸಿಂಹಾಸನದ ಮೇಲೆ ಯಾರೆಲ್ಲ ಮಹಾರಾಜರು ಕೂತಿದ್ದಾರೆ ಅವರೆಲ್ಲರೂ ಕೂಡ ಅದನ್ನು ಫೇಸ್ ಮಾಡಿದ್ದಾರೆ. ಸಾಕಷ್ಟು ಪ್ರಾಬ್ಲಮ್ಸ್ ಆಗಿದೆ. ಇನ್ನು ಅದಾದ ನಂತರ ಅದನ್ನು ನೆಲಮಾಳಿಗೆಯಲ್ಲಿ ಅಡಗಿಸಿಟ್ಬಿಡ್ತಾರೆ. ಯಾಕೆಂತಂದರೆ ಅವ್ರು ಅನುಭವಿಸಿದ್ದಾರೆ, ಮತ್ತು ಬೇರೆಯವ್ರಿಗೂ ಕೂಡ ಅದೇ ರೀತಿ ಸಮಸ್ಯೆ ಆಗುತ್ತೆ ಅಂತ. ಹಾಗಾಗಿ ಮಗಧ ಸಾಮ್ರಾಜ್ಯ ಆಗಿರಬಹುದು, ಬೇರೆ ಬೇರೆ ಸಾಮ್ರಾಜ್ಯದವ್ರು ಎಲ್ಲರೂ ಕೂಡ ಬರ್ತಾರೆ. ಆದರೆ ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ಕೆಲವೊಂದಿಷ್ಟು ಮುತ್ತು ರತ್ನ ಚಿನ್ನ ಎಲ್ಲವನ್ನು ಕೂಡ ರಸ್ತೆಯಲ್ಲಿ ಅಥವಾ ಬೀದಿಗಳಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇದ್ರು. ಅದೆಲ್ಲವೂ ಕೂಡ ಎಲ್ರಿಗೂ ಗೊತ್ತಿದೆ. ಆ ಸಂದರ್ಭದಲ್ಲಿ ಈ ಒಂದು ಏನು ಸಿಂಹಾಸನ ಇದೆ ಅವರ ಕಣ್ಣಿಗೆ ಬೀಳುತ್ತೆ. ಅದನ್ನು ಮತ್ತೆ ತಗೊಂಡು ಬಂದು ಅವರು ಕೂಡ ಏನು ಸುಮ್ಮನೆ ಸಿಂಹಾಸನ ಮೇಲೆ ಕೂತಾಗ ಸರಿಯಾಯಿತು ಅಂತ ಏನಿಲ್ಲ, ಅವರು ತುಂಬ ಸವಾಲುಗಳನ್ನು ಎದುರಿಸಬೇಕಾಯಿತು. ಬೇರೆ ಬೇರೆ ರಾಜ್ಯದವರು ದಂಡೆತ್ತಿ ಬಂದರು. ದಂಡೆತ್ತಿ ಬಂದಾಗ ಕೆಲವೊಂದಿಷ್ಟು ಕಪ್ಪ ಕಾಣಿಕೆ ಕೊಡಬೇಕಾಯಿತು. ಇದರ ಜೊತೆಗೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲೂ ಅಷ್ಟೇ, ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ 1.5 ಕೋಟಿ ಕಪ್ಪ ಕಾಣಿಕೆಯನ್ನು ಕೂಡ ಕೊಟ್ಟಿದ್ರು. 1 ಕೋಟಿ ಕಪ್ಪ ಕಾಣಿಕೆ ಕೊಟ್ಟಿದ್ರು. ಈ ರೀತಿಯಾಗಿ ಸವಾಲುಗಳನ್ನು ಎದುರಿಸ್ತಾ ಬಂದಾಗ ಅವ್ರೇನು ಮಾಡಿದ್ರು, ಸರಿ ಸಿಂಹಾಸನವನ್ನು ಸ್ವಲ್ಪ ಮಾರ್ಪಾಡು ಮಾಡೋಣ, ಏನಾದರೂ ಬದಲಾವಣೆ ಆಗಬಹುದು ಅಂತ ಗಮನಿಸಬಹುದು. ಆ ಸಿಂಹಾಸನದಲ್ಲಿ ಶ್ಲೋಕಗಳಿದ್ದಾವೆ. ಅವರ ಮನೆ ತಾಯಿ ಅಥವಾ ಕುಲದೇವತೆ ಚಾಮುಂಡಿ ಅಂತ ಏನು ಹೇಳ್ತೀವಿ, ಚಾಮುಂಡಿಯ ಶ್ಲೋಕವನ್ನು ಆ ಸಿಂಹಾಸನದ ಮೇಲೆ ಬರೆಸಿದ್ದಾರೆ. ಅಷ್ಟು ನಂಬಿಕೆಯನ್ನು ಚಾಮುಂಡಿ ತಾಯಿಯ ಮೇಲೆ ಇಟ್ಟಿದ್ದಾರೆ. ಶ್ಲೋಕಗಳನ್ನ ಬರೆಸಿದ್ದಾರೆ. ಈಗ ಸ್ವಲ್ಪ ಸ್ವಲ್ಪ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ. ಮೊದಲು ಚಿನ್ನದ ಒಂದು ಸಿಂಹಾಸನ ಇರಲಿಲ್ಲ. ಸಿಂಹಾಸನ ಮೊದಲು ಬೆಳ್ಳಿಯ ಸಿಂಹಾಸನವನ್ನು ಬಳಕೆ ಮಾಡ್ತಾ ಇದ್ರು. ಅದಾದ ನಂತರ ಯಾಕೆಂದರೆ ಅವರ ವೈಭವವನ್ನು ತೋರಿಸ್ಕೋಬೇಕಾಗಿದೆ. ರಾಜರು ಅಂತಂದರೆ ವೈಭವವಾಗಿರ್ತಾರೆ, ಅಥವಾ ಸಿಂಹಾಸನ ಕೂಡ ಮಾರ್ಪಾಡಾಗುತ್ತೆ, ಮತ್ತು ಅದನ್ನು ಅಗಲ ಕೂಡ ಮಾಡ್ತಾರೆ. ಮೊದಲು ಇಷ್ಟು ಸ್ಥೂಲವಾಗಿರಲಿಲ್ಲ. ಸ್ಥೂಲಕಾಯ ಮಹಾರಾಜ ಬಂದಂಥ ಸಂದರ್ಭದಲ್ಲಿ ಅದನ್ನು ಅಗಲ ಮಾಡೋ ಕೆಲಸ ಮಾಡ್ತಾರೆ. ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಈಗಲೂ ಕೂಡ ಸಿಂಹಾಸನವನ್ನು ಪೂಜೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನಂತಂದರೆ ಚಾಮುಂಡಿಯ ಶ್ಲೋಕ ಇದೆ. ಅಂದರೆ ಯಾಕೆ ಅಂತಂದರೆ ಅವರು ದೇವಿಯ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು, ದೇವಿಯ ಆರಾಧನೆಯನ್ನು ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಈ ಒಂದು ಸಿಂಹಾಸನದ ಕಥೆಯೇ ಒಂದು ಬಹಳ ರೋಚಕ ಅಂತ ಹೇಳ್ಬೋದು. ಸಾಕಷ್ಟು ಸವಾಲುಗಳು, ಸಮಸ್ಯೆಗಳು ಎಲ್ಲವನ್ನ ಎದುರಿಸಿ ಈಗಲೂ ಕೂಡ ಸಿಂಹಾಸನವನ್ನು ಪೂಜೆ ಮಾಡ್ತಾರೆ. ಆದರೆ ಆಗಿನ ಕಾಲದಲ್ಲಿ ಆಗ್ತಾ ಇದ್ದಂಥ ಸಮಸ್ಯೆಗಳು ಈ ಮಾರ್ಪಾಡಿನ ನಂತರ ಯಾವುದು ಕೂಡ ಅವರಿಗೆ ಅಷ್ಟರ ಮಟ್ಟಿಗೆ ಸಮಸ್ಯೆಗಳು ಆಗಲಿಲ್ಲ. ಇನ್ನೂ ಸಾಕಷ್ಟು ವಿಚಾರಗಳು, ಇನ್ನು ಮೈಸೂರು ಒಂದಾಕ್ಷಣ ಅರಮನೆ ಆಗಿರಬಹುದು, ಅಥವಾ ಈ ದಸರಾ ಬಗ್ಗೆ ನಾವು ಮಾತಾಡ್ತಾ ಇದ್ರು. ನೀವು ಹೇಳ್ತಾ ಇದ್ರಿ ನಾಡ ಹಬ್ಬ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಏನೇ ಆಯಿತು, ಅವರೇನಂತ ಹೇಳಿದ್ರು, ರಾಜಪ್ರಭುತ್ವ ಅನ್ನೋದು ಇನ್ನು ಮುಂದೆ ಇರೋದಿಲ್ಲ. ರಾಜಪ್ರಭುತ್ವದ ಬದಲು ರಾಜರೆಲ್ಲರೂ ಕೂಡ ಜನಸಾಮಾನ್ಯರಂತೆ, ನಾಗರಿಕರಂತೆ ಬದುಕಬೇಕು ಅಂತ ಕೂಡ ಹೇಳ್ತಾ ಇದ್ರು ಅಂತ. ವೀಕ್ಷಕರು ನೋಡಿ, ರಾಜಪ್ರಭುತ್ವ ರದ್ದಾದ ಬಳಿಕ ಪ್ರಜಾಪ್ರಭುತ್ವ ಅಂದ್ರೆ ರಾಜರು ಕೂಡ ಜನಸಾಮಾನ್ಯರು ಅಂತ ಹೇಳಿ, ಬದಲಾವಣೆ ಜಗದ ನಿಯಮ ಅಂತ ಹೇಳಿ, ಅದೇ ರೀತಿಯಾಗಿ ದಸರಾದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ.